ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಮತ್ತು ಶಾಸಕ ಶರತ್ ಬಚ್ಚೇಗೌಡರ ಅಭಿವೃದ್ಧಿಯನ್ನ ಮೆಚ್ಚಿ ಮಲ್ಲಿಮಾಗ್ನಪುರ ಗ್ರಾಮದಲ್ಲಿ ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ 16 ಯುವಕರು. ಲೋಕಸಭಾ ಚುನಾವಣೆ ಆರಂಭವಾದ ಬೆನ್ನಲ್ಲೇ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಬಿರುಸಿನಿಂದ ಪ್ರಚಾರವನ್ನು ನಡೆಸುತ್ತಿದ್ದು ಪಕ್ಷಾಂತರ ಪರ್ವಗಳು ಕೂಡ ನಡೆಯುತ್ತಿವೆ. ಇನ್ನು ಹೊಸಕೋಟೆ ತಾಲೂಕಿನ ಕಸ್ಬಾ ಹೋಬಳಿಯ ಚೊಕ್ಕಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಮಲ್ಲಿಮಾಗ್ನಪುರ ಗ್ರಾಮದಲ್ಲಿ ಅರುಣ್, ಮುನಿಯಾಂಜಿ, ಲಕ್ಷ್ಮಣ್, ವೆಂಕಟೇಶ್, ಚಂದ್ರಪ್ಪ ಸೇರಿದಂತೆ 16 ಯುವಕರು ಬಿಜೆಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯರಾದ ತಮ್ಮಯ್ಯ ಗೌಡರವರ ನೇತೃತ್ವದಲ್ಲಿ ಶಾಸಕ ಶರತ್ ಬಚ್ಚೇಗೌಡರ ಉಪಸ್ಥಿತಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಚಿಕ್ಕೂಳೂರು ಎಚ್. ಬಚ್ಚೇಗೌಡರವರ ಸಮ್ಮುಖದಲ್ಲಿ 16 ಯುವಕರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು ಮೆಚ್ಚಿ ಬಿಜೆಪಿ ಪಕ್ಷವನ್ನು ತೊರೆದು ಇಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಚಿಕ್ಕೂಳೂರು ಬಚ್ಚೇಗೌಡರವರು ಮಾತನಾಡಿ, ನಮ್ಮ ಶಾಸಕರ ಕಾರ್ಯವೈಖರಿ, ಪಕ್ಷದ ಸಿದ್ಧಾಂತಗಳನ್ನು ಮೆಚ್ಚಿ ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಯುವ ಅಭ್ಯರ್ಥಿ ರಕ್ಷಾ ರಾಮಯ್ಯನವರಿಗೆ ಮತ ನೀಡುವ ಸಲುವಾಗಿ ನಮ್ಮ ಗ್ರಾಮದ 16 ಯುವಕರುಗಳು ಇಂದು ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರೆ. ಹಿಂದೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದವರೇ ಅನಿವಾರ್ಯ ಕಾರಣಗಳಿಂದ ಬಲವಂತದಿಂದಾಗಿ ಬಿಜೆಪಿಯಲ್ಲಿದ್ದು ಈಗ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರುವುದು ಕಾಂಗ್ರೆಸ್ ಪಕ್ಷಕ್ಕೆ ಮಲ್ಲಿಮಾಗ್ನಪುರ ಗ್ರಾಮಕ್ಕೆ ಬಲ ಬಂದಂತಾಗಿದ್ದು ಅವರನ್ನು ಸ್ವಾಗತಿಸುತ್ತೇವೆ ಎಂದರು. ಚಿಕ್ಕಬಳ್ಳಾಪುರ ಲೋಕಸಭೆ ಚುನಾವಣೆ ಪ್ರಯುಕ್ತ ಇವತ್ತು ಒಂದು ಮತಯಾಚನೆಗೆ ಏನಾಗಮಿಸಿದ್ದಾರೆ ನಿಮ್ಮ ನಾಯಕರು ಹಾಗೂ ಹೊಸಕೋಟೆ ತಾಲೂಕಿನ ಜನಪ್ರಿಯ ಶಾಸಕರು ಹಾಗೂ KNXನ ಅಧ್ಯಕ್ಷರು ಇವತ್ತು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಪಂಚಾಯಿತಿ ಹಾಗೂ ಮಲ್ಲಿಮಾಗ್ನಪುರ ಗ್ರಾಮಸ್ಥರಿಂದ ಸ್ವಾಗತ ಕೋರ್ತಾ ಅನೇಕ ಮುಖಂಡರು ಇನ್ನೂ ಬಂದಿದ್ದಾರೆ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಇರ್ಬೋದು ಹಾಗೂ ನಮ್ಮ MLA ಅವರ ಏನು ಮುಂದಾಲೋಚನೆ ಮಾಡಿ ಒಂದು ಶಾಶ್ವತವಾದ ಪರಿಹಾರನ ಮಾಡಬೇಕು ತಾಲೂಕಂತ ಹೊರಟಿದ್ದಾರೆ. ಈ ಕೆಲಸಗಳೆಲ್ಲ ಮೆಚ್ಚಿ ಇವತ್ತು ನಮ್ಮ ಮಲ್ಲಿಮಾಗ್ನಪುರದ ಅನೇಕ ನಮ್ಮ ನಾಯಕರುಗಳು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷನ ಸೇರ್ಪಡೆ ಆಗಿದ್ದಾರೆ. ಅದರಲ್ಲಿ ಅರುಣ್ ಕುಮಾರ್ ಅನ್ನೋರು ಅವ್ರಿಗೆ ಒಂದು ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೆ ಸತೀಶ್ ಅವರು, ಹಾಗೆ ನಾರಾಯಣ ಸ್ವಾಮಿ ಅವರು, ಹಾಗೆ ರಾಜೇಶ್ ಹಾಗೂ ರಾಮಾಂಜಿನಪ್ಪ ಇವರೆಲ್ಲ ಮತ್ತು ಕಾಂಗ್ರೆಸ್ನಲ್ಲಿ ಇದ್ದಾರೆ. ಏನು ಕಾರಣದಿಂದ ನಮ್ಮ ಜೊತೆ ಕೆಲಸ ಮಾಡೋರು ಮುನಾಂಜಿನಪ್ಪನವ್ರು ಇರ್ಬೋದು, ಲಕ್ಷ್ಮಣ್ ಇರ್ಬೋದು, ಹರೀಶ್ ಮತ್ತು ಇತರರು ಇನ್ನೂ ಅನೇಕ ಜನ ಸೇರ್ಪಡೆ ಆಗೋರು ಇದ್ದಾರೆ ಅಂತ ನಾನು ಕೇಳ್ಬಿಟ್ಟಿದ್ದೀನಿ. ಸೇರ್ಪಡೆ ಏನಪ್ಪ ಅಂದರೆ ನಮ್ಮ ಕೆಲಸಗಳಿರ್ಬೋದು, ನಮ್ಮ ಸಿದ್ಧಾಂತಗಳಿರ್ಬೋದು ಮೆಚ್ಚಿ ಇವತ್ತು ನಮ್ಮ ಪಾರ್ಟಿಗೆ ಸೇರಿದ್ದಾರೆ. ಹಾಗೆ ದುಡಿತಾರೆ. ಹಿಂದೆ ಈ ಊರಲ್ಲಿ ಒಂದು 200 ವರ್ಷ ನೀಡಿತ್ತು. ಈಗ ಮೊದಲಿದ್ದಂಗೆ ನಮಗೇನು ಭಯ ಭೀತಿಗಳು ಏನು ಇದ್ದೇ ಇರೋ ಕಾರಣ ಈಗ ಧೈರ್ಯವಾಗಿ ನಾವು ಮಾಡಿರೋ ಕೆಲಸಗಳನ್ನ ಹೇಳ್ಕೊಂಡು ಇವತ್ತು ಬಾಕಿಗಳು ಕೊಟ್ಟಿರ್ಬೋದು. ರಾಜ್ಯದಿಂದ ನಾವು ಕೊಟ್ಟಿರೋ 5 ಬಾಕಿಗಳಿರ್ಬೋದು. ಮುಂದೆ ನಮ್ಮ ಕೇಂದ್ರ ಸರ್ಕಾರದಿಂದ ಬರೋ ಬಾಕಿಗಳನ್ನ ಕೊಡೋದ್ರಿಂದ ಇವತ್ತು ನಾವು ಅದೆಲ್ಲ ಅಭಿವೃದ್ಧಿ ಮಾಡ್ದಂಗೆ, ಜನಕ್ಕೊಂದು ಸಹಾಯ ಮಾಡ್ದಂಗೆ. ಅದರಿಂದ ನೀವು ಇವತ್ತು ಓಟ್ ಕೇಳೋಕ್ಕೆ ಒಂದು ಹಕ್ಕಿದೆ ನಿಮ್ಗೆ. ಧೈರ್ಯವಾಗಿ ಹೋಗಿ ಓಟು ನಮ್ಮ ಊರಿನಲ್ಲಿ ಹೋಗಿ ಕೇಳ್ಬೋದು. ಅದರಿಂದ ಧೈರ್ಯವಾಗಿ ಎಲ್ಲರೂ ಓಟು ಇವತ್ತು ನಿಮ್ಮೂರಿನಲ್ಲಿ ಒಂದು ಲೀಡ್ ಕೊಟ್ಟರೆ ನೀವು ಹೋಗಿ MLA ಅಂತ ಧೈರ್ಯವಾಗಿ ನಮ್ಗಿಂತ ಕೆಲಸ ಮಾಡಿರಿ ಅಂತ ಕೇಳ್ಬೋದು. ಅದೇ ರೀತಿ ನಾವು ಇವತ್ತು ಲೀಡ್ ಕೊಟ್ಟು ಈ ತಾಲೂಕಿನಲ್ಲಿ ಹೆಚ್ಚಿನ ಮತಗಳು ಕೊಡೋದ್ರಿಂದ ನಮ್ಮ ಶಾಸಕರು ಎಷ್ಟೇ ಚೆನ್ನಾಗಿರ್ಬೋದು, ಯಾರ ಹತ್ರ ಸಿದ್ದರಾಮಯ್ಯ ಹತ್ರ ಚೆನ್ನಾಗಿರ್ಬೋದು, DK ರಾಹುಲ್ ಗಾಂಧಿ ಹತ್ರ ಇರ್ಬೋದು. ಆದರೆ ಅವ್ರು ಕೇಳೋದು ನಿಮ್ಮ ತಾಲೂಕಿನಾಗ ಎಷ್ಟು ಓಟ್ ಬಂದಿದೆ ಅಂತ. ಅದರಿಂದ ಅವರು ಅಲ್ಲಿ ಹೋಗಿ ಓಟ್ ಧೈರ್ಯವಾಗಿ ನಮ್ಮ ತಾಲೂಕು ಏನಾದರೂ ತರಬೇಕು ಅನುದಾನಗಳು ಇದ್ರೆ ಅವ್ರು ಟೇಬಲ್ ಕೂತ್ಬೇಕಾದ್ರೆ ನಾವೆಲ್ಲ ಹೆಚ್ಚಿನ ಮತಗಳನ್ನು ಕೊಟ್ಟು ನಮ್ಮ ರಕ್ಷಾ ರಾಮಯ್ಯನವರಂತ 3ನೇ ಕ್ರಮ ಸಂಖ್ಯೆ ಮತ ನೀಡುವ ಮುಖಾಂತರ ನಾವು ಅವನ್ನ ಜಯಶೀಲನ್ನಾಗಿ ಮಾಡಿ ನಮ್ಮ MLA ಅವರಿಗೆ ಒಂದು ಸ್ಥಾನಮಾನ ಗೌರವವನ್ನು ಕೊಡಬೇಕು ಅಂತ